4ನೇ ತರಗತಿ ಕನ್ನಡ ಪಾಠ 9 ಮಹಿಳಾ ದಿನಾಚರಣೆ ಪ್ರಶ್ನೋತ್ತರಗಳು. ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ 1. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗಡಿಸಿದ್ದರು? ಉತ್ತರ: ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗಡಿಸಿದ್ದರು. ಪ್ರಶ್ನೆ 2. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಉತ್ತರ: ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 3. ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರಶ್ನೆ 4. ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮಕ್ಕಳೇ, ಇಲ್ಲಿ ಗಮನಿಸಿ. ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸು. ತಪ್ಪಿದರೆ ಸರಿಪಡಿಸಿ ಬರೆ. 1. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಈ ವಾಕ್ಯದಲ್ಲಿ ತೇಲಾಡುತ್ತಿದ್ದರು ಎಂಬ ಪದವು ತಪ್ಪಾಗಿದೆ. ಸರಿಪಡಿಸಿರುವ ವಾಕ್ಯ: ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಸರಿಪಡಿಸಿರುವ ಪದ ಓಡಾಡುತ್ತಿದ್ದರು. 2. ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗಡಿಸಿದ್ದರು. ಈ ವಾಕ್ಯ ತಪ್ಪಾಗಿದೆ. ತಪ್ಪಾಗಿರುವ ಪದ ಪುರುಷರ. ಸರಿಪಡಿಸಿರುವ ವಾಕ್ಯ: ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗಡಿಸಿದ್ದರು. ಸರಿಪಡಿಸಿರುವ ಪದ ಮಹಿಳೆಯರ. 3. ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಈ ವಾಕ್ಯ ತಪ್ಪಾಗಿದೆ. ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ: ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು. 4. ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ವಾಕ್ಯ ತಪ್ಪಾಗಿದೆ. ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇಲ್ಲಿ ಸರಿಪಡಿಸಿರುವ ವಾಕ್ಯ ಕ್ರೀಡಾ. ಕೊಟ್ಟಿರುವ ಪದ ಗಮನಿಸಿ, ವಿರುದ್ಧಾರ್ಥಕ ಪದ ಬರೆಯಿರಿ. ಮಕ್ಕಳೇ, ಇಲ್ಲಿ ಗಮನಿಸಿ. ಸಮಾನತೆ, ಇದಕ್ಕೆ ವಿರುದ್ಧ ಪದ ಅಸಮಾನತೆ. 2. ಸ್ವಾತಂತ್ರ್ಯ, ಇದಕ್ಕೆ ವಿರುದ್ಧ ಪದ ಪರಾತಂತ್ರ್ಯ. 3. ಹಿಂದೆ, ವಿರುದ್ಧ ಪದ ಮುಂದೆ. 4. ಮುಕ್ತಾಯ, ವಿರುದ್ಧ ಪದ ಪ್ರಾರಂಭ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ. ಸ್ತ್ರೀ ರೂಪ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಗಂಡು, ಹೆಣ್ಣು. ಅಧ್ಯಕ್ಷ, ಅಧ್ಯಕ್ಷಿಣಿ. ಸಾಧಕ, ಸಾಧಕಿ. ಮಕ್ಕಳೇ, ಇಲ್ಲಿ ಮಾದರಿಯಂತೆ ಬರೆಯಿರಿ. ಮಾದರಿ: ಮರ, ಮರಗಳು. 1. ಅಂಗಡಿ, ಅಂಗಡಿಗಳು. 2. ಚಿತ್ರ, ಚಿತ್ರಗಳು. 3. ಶಾಲೆ, ಶಾಲೆಗಳು. 4. ಪ್ರಜೆ, ಪ್ರಜೆಗಳು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ. 1. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಇಳೆ. 2. ಆಸನ, ಪೀಠ, ಗದ್ದುಗೆ, ಕಿರೀಟ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಕಿರೀಟ. 3. ಸಂಚಿ ಹೊನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸಂಚಿ ಹೊನ್ನಮ್ಮ. 4. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಹೋರಾಟ. ಬಳಕೆ ಚಟುವಟಿಕೆ. 1. ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಈ ರೀತಿಯಾಗಿದೆ. ಮೊದಲು ವೇದಿಕೆಯನ್ನು ಸಿದ್ಧಪಡಿಸುವುದು. ವೇದಿಕೆಗೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು. ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪೂಜಿಸುವುದು. ಧ್ವಜಾರೋಹಣ ಮಾಡುವುದು. ಸ್ವಾಗತ ಭಾಷಣ, ಮುಖ್ಯ ಅತಿಥಿಗಳ ಹಾಗೂ ಮುಖ್ಯೋಪಾಧ್ಯಾಯರ ಭಾಷಣ, ಸಿಹಿ ಹಂಚುವುದು. 4ನೇ ತರಗತಿ ಕನ್ನಡ ಪದ್ಯಭಾಗ 10 ಸರ್ವಜ್ಞನ ತ್ರಿಪದಿಗಳು ಪ್ರಶ್ನೋತ್ತರ. ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳೇ, ಇಲ್ಲಿ ಪ್ರಶ್ನೆಗಳನ್ನು 1 ಬಾರಿ, ಉತ್ತರಗಳನ್ನು 2 ಬಾರಿ ಹೇಳಿರುತ್ತೇನೆ, ಗಮನಿಸಿ. ಪ್ರಶ್ನೆ ಸಂಖ್ಯೆ 1. ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ? ಉತ್ತರ: ಸರ್ವಜ್ಞನು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ. ಸರ್ವಜ್ಞನು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ. ಪ್ರಶ್ನೆ ಸಂಖ್ಯೆ 2. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ಉತ್ತರ: ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ. ಪ್ರಶ್ನೆ 3. ಯಾರ ಮನೆಯ ಜ್ಯೋತಿಯು ಹೀನವಲ್ಲ? ಉತ್ತರ:
ಜಾತಿ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ. ಜಾತಿ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ. ಪ್ರಶ್ನೆ 4. ಪಾಪದ ನೆಲಗಟ್ಟು ಯಾವುದು? ಉತ್ತರ: ಪಾಪದ ನೆಲಗಟ್ಟು ಕೋಪ. ಉತ್ತರ: ಪಾಪದ ನೆಲಗಟ್ಟು ಕೋಪ. ಪ್ರಶ್ನೆ 2. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ? ಉತ್ತರ: ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತವಾಗಿದ್ದಾನೆ. ಉತ್ತರ ಮತ್ತೊಮ್ಮೆ: ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತವಾಗಿದ್ದಾನೆ. ಪ್ರಶ್ನೆ ಸಂಖ್ಯೆ 2. ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ: ನಾವು ನಡೆಯುವ ಭೂಮಿಯು, ಕುಡಿಯುವ ನೀರು, ಸುಡುವ ಬೆಂಕಿಯು ಒಂದೇ ಆಗಿರುವುದರಿಂದ ಕುಲ ಗೋತ್ರಗಳ ನಡುವೆ ಭಿನ್ನತೆ ಇರಬಾರದು. ಉತ್ತರ ಮತ್ತೊಮ್ಮೆ: ನಾವು ನಡೆಯುವ ಭೂಮಿಯು, ಕುಡಿಯುವ ನೀರು, ಸುಡುವ ಬೆಂಕಿಯು ಒಂದೇ ಆಗಿರುವುದರಿಂದ ಕುಲ ಗೋತ್ರಗಳ ನಡುವೆ ಭಿನ್ನತೆ ಇರಬಾರದು. ಭಾಷಾ ಚಟುವಟಿಕೆ. ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ. ಹಾಳು: ಹಾಳು ಮಾಡುವುದು. ಆಳು: ಕೆಲಸ ಮಾಡುವವರು. ಹುಳಿ: ಹುಳಿ ರುಚಿ, ಹುಳಿ ಮರ ಕೆಲಸದ ಆಯುಧ. ಹುಣ್ಣು: ಗಾಯ, ಹುಣ್ಣು ಊಟ ಮಾಡುವುದು. ಹೇಳು: ಹೇಳುವುದು. ಏಳು: ಎದ್ದು ಹೇಳುವುದು. ಹೊತ್ತು: ಸಮಯ. ಹೊತ್ತು ತಳ್ಳುವುದು ಅಥವಾ ಪ್ರೆಸ್ ಮಾಡುವುದು. ಮಾದರಿಯಂತೆ ಪದಗಳನ್ನು ಬರೆ. ಮಾದರಿ ತು ಅಕ್ಷರಕ್ಕೆ ಒತ್ತಕ್ಷರ ಕೊಡಲಾಗಿದೆ. ಅದಕ್ಕೆ ಪದಗಳು ಕಟ್ಟು, ಹಟ್ಟು, ತಟ್ಟು, ಪೆಟ್ಟು ಎಂಬ ಪದಗಳನ್ನು ಕೊಡಲಾಗಿದೆ. ಅದೇ ರೀತಿ ಒತ್ತಕ್ಷರ ಪದಗಳನ್ನು ಕೊಡಲಾಗಿದೆ. ಡ ಅದಕ್ಕೆ ಪದಗಳು ಅಡ್ಡ, ಗುಡ್ಡ, ದಡ್ಡ, ದೊಡ್ಡ. ಥ ಹತ್ತ, ಹಿತ್ತ, ಸುತ್ತ, ಬೆತ್ತ. ಖ ಹಕ್ಕ, ಪಕ್ಕ, ತಕ್ಕ, ಲೆಕ್ಕ. ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ, ಶ, ಶ ಸೇರಿಸಿ ಪದ ರಚಿಸು. ಮಾದರಿ ಸನ್ಯಾಸ. ಅದಕ್ಕೆ ಪ್ರಾಯಸ, ಪ್ರವಾಸ, ನೀರಸ, ವಿಶ್ವಾಸ, ವಿಲಾಸ. ಮಾದರಿ ವಿನಾಶ. ಅದಕ್ಕೆ ಆಕಾಶ, ವಿವಶ, ವಿದೇಶ, ಹತಾಶ, ವಶ. ಮಾದರಿ ಪುರುಷ. ಅದಕ್ಕೆ ದೋಷ, ರೋಷ, ಹರುಷ, ವಿಶೇಷ, ನಿಮಿಷ. ಬಳಕೆ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಈ ವಾಕ್ಯವನ್ನು ಸ್ಪಷ್ಟವಾಗಿ ನಕಲು ಮಾಡಿ. ವಾಕ್ಯ 1. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಮಕ್ಕಳೇ, ಈ ವಾಕ್ಯವನ್ನು ತುಂಡಾಗಿ ಮತ್ತೊಂದು ಬಾರಿ ಬರೆಯಿರಿ. ಮುಖ್ಯ ಪ್ರಶ್ನೆ 2. ಮಕ್ಕಳೇ, ಸರ್ವಜ್ಞನ 2 ತ್ರಿಪದಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ. ಮುಖ್ಯ ಪ್ರಶ್ನೆ 3. ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ. ರಾಷ್ಟ್ರಗೀತೆ. ನಾಲ್ಕನೇ ತರಗತಿ ಕನ್ನಡ. ಪಾಠ 11. ವೀರ ಅಭಿಮನ್ಯು ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳೇ, ಪ್ರಶ್ನೆಗಳನ್ನು 1 ಬಾರಿಯೂ ಉತ್ತರಗಳನ್ನು 2 ಬಾರಿ ತಿಳಿಸಿರುತ್ತೇನೆ, ಗಮನಿಸಿ. ಪ್ರಶ್ನೆ 1. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ: ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಉತ್ತರ: ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಪ್ರಶ್ನೆ 2. ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಉತ್ತರ: ಕೌರವರು ಪಾಂಡವರು ಬಿಲ್ವಿದ್ಯೆಯನ್ನು ದ್ರೋಣಾಚಾರ್ಯರಿಂದ ಕಲಿತರು. ಉತ್ತರ ಮತ್ತೊಮ್ಮೆ: ಕೌರವರು ಪಾಂಡವರು ಬಿಲ್ವಿದ್ಯೆಯನ್ನು ದ್ರೋಣಾಚಾರ್ಯರಿಂದ ಕಲಿತರು. ಪ್ರಶ್ನೆ 3. ಅಭಿಮನ್ಯುವಿನ ತಂದೆಯ ಹೆಸರೇನು? ಉತ್ತರ: ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಪ್ರಶ್ನೆ 4. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ: ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಉತ್ತರ: ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? 1. ದೊಡ್ಡಪ್ಪ: ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು ಈ ಮಾತನ್ನು ಅಭಿಮನ್ಯುವು ಹೇಳಿದನು? ಯಾರಿಗೆ? ಧರ್ಮರಾಯನಿಗೆ ಹೇಳಿದನು. 2. ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು ಈ ಮಾತನ್ನು ಧರ್ಮರಾಯನು ಹೇಳಿದನು? ಯಾರಿಗೆ? ಅಭಿಮನ್ಯುವಿಗೆ ಹೇಳಿದನು. 3. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ?
ಯಾರು? ಈ ಮಾತನ್ನು ಸುಭದ್ರೆಯು ಹೇಳಿದಳು. ಯಾರಿಗೆ? ಅಭಿಮನ್ಯುವಿಗೆ ಹೇಳಿದಳು. ಮುಖ್ಯ ಪ್ರಶ್ನೆ 3 ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1 ಸುಭದ್ರೆ ಅಭಿಮನ್ಯುವಿನ ತಾಯಿ. 2 ಉತ್ತರೆ ಅಭಿಮನ್ಯುವಿನ ಹೆಂಡತಿ. 3 ಸುಮಿತ್ರ ಅಭಿಮನ್ಯುವಿನ ಸಾರಥಿ. 4 ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಮುಖ್ಯ ಪ್ರಶ್ನೆ 4 ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 1 ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ. 2 ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಕುಖ್ಯಾತ. 3 ಸೂರ್ಯ ರವಿ ಆರ್ಯ ದಿನಕರ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಆರ್ಯ. 4 ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ. ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಶಕುನಿ. ಮುಖ್ಯ ಪ್ರಶ್ನೆ 5 ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. 1 ಸಂದೇಹ ಇಂದು ಮಳೆ ಬರುವುದು ಸಂದೇಹವಾಗಿದೆ. 2 ಜಯಶಾಲಿ ನಾನು ಓಟದ ಸ್ಪರ್ಧೆಯಲ್ಲಿ ಜಯಶಾಲಿ ಆಗಿದ್ದೇನೆ. 3 ನಮಸ್ಕರಿಸು ಪ್ರತಿದಿನ ನಾನು ದೇವರಿಗೆ ನಮಸ್ಕರಿಸುತ್ತೇನೆ. 4 ವೀರಾವೇಶ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಡಿ ನಮ್ಮ ದೇಶವನ್ನು ರಕ್ಷಿಸುತ್ತಿದ್ದಾರೆ. ಮುಖ್ಯ ಪ್ರಶ್ನೆ 6 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1 ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗ್ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. ಉತ್ತರ ಮತ್ತೊಮ್ಮೆ ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗ್ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. ಪ್ರಶ್ನೆ ಸಂಖ್ಯೆ 2 ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು? ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು. ಉತ್ತರ ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು. ಪ್ರಶ್ನೆ ಸಂಖ್ಯೆ 3 ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಸಮಾಧಾನಪಡಿಸಿದನು. ಉತ್ತರ ಮತ್ತೊಮ್ಮೆ ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಸಮಾಧಾನಪಡಿಸಿದನು. ಪ್ರಶ್ನೆ 4 ಅಭಿಮನ್ಯು ಸಾರಥಿಯನ್ನು ಕುರಿತು ಏನೆಂದು ಹೇಳಿದನು? ಉತ್ತರ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ಉತ್ತರ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ಭಾಷಾ ಚಟುವಟಿಕೆ ಕೊಟ್ಟಿರುವ ವಿವರಣೆಗಳನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ. ಮಕ್ಕಳೇ ಇಲ್ಲಿ ಗಮನಿಸಿ. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಹಾಕಿ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಪೂರ್ಣ ವಿರಾಮ ಚಿಹ್ನೆ. ಏನಿದು ಶಬ್ದ? ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಓಹೋ ಆಶ್ಚರ್ಯ ಸೂಚಕ ಚಿಹ್ನೆ. ಸಂಪಿಗೆ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ. ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಹಾಕಿ. ಮಲ್ಲಿಗೆ ಜಾಜಿ ಅಲ್ಪ ವಿರಾಮ ಚಿಹ್ನೆ. ಸುಗಂಧರಾಜ ಅಲ್ಪ ವಿರಾಮ ಚಿಹ್ನೆ. ಸೂರ್ಯಕಾಂತಿ ಅಲ್ಪ ವಿರಾಮ ಚಿಹ್ನೆ. ಚೆಂಡು ಹೂವು ಅಲ್ಪ ವಿರಾಮ ಚಿಹ್ನೆ ಹಾಕಿ. ಹಬ್ಬ ಆಶ್ಚರ್ಯ ಸೂಚಕ ಚಿಹ್ನೆ. ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಪೂರ್ಣ ವಿರಾಮ ಚಿಹ್ನೆ ಹಾಕಿ. ಮುಖ್ಯ ಪ್ರಶ್ನೆ 2 ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ನೀವು ಪ್ಲಸ್ ಏಕೆ ನೀವೇಕೆ. ಅದೇ ರೀತಿ 1 ನಾವು ಪ್ಲಸ್ ಏಕೆ ನಾವೇಕೆ. 2 ಅವರು ಪ್ಲಸ್ ಏಕೆ ಅವರೇಕೆ. 3 ಅವಳು ಪ್ಲಸ್ ಏಕೆ ಅವಳೇಕೆ. 4 ಅದು ಪ್ಲಸ್ ಏಕೆ ಅದೇಕೆ. ಈ ರೀತಿಯಾಗಿ ಬರೆಯಿರಿ. ಮುಖ್ಯ ಪ್ರಶ್ನೆ 3 ಒಗಟು ಬಿಡಿಸಿ ಉತ್ತರ ಬರೆಯಿರಿ.
ಒಂದು, ಚೋಟುದ್ದ ಹುಡುಗಿಗೆ ಮಾರುತ್ತೆ ಜಡೆ. ಇದಕ್ಕೆ ಸರಿಯಾದ ಉತ್ತರ ಸೂಜಿ ದಾರ. 2, ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ. ಉತ್ತರ ಬದನೆಕಾಯಿ. 3, ಒಂಟಿ ಕಾಲು ಕುದುರೆಗೆ 900 ತತ್ತಿ. ಉತ್ತರ ಬೆಂಡೆಕಾಯಿ. ಪ್ರಶ್ನೆ 4, ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ. ಅವುಗಳನ್ನು ಕಂಡು ಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ. ಕೊಟ್ಟಿರುವ ಅಕ್ಷರ ಚೌಕ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಚೌಕದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳು ಈ ರೀತಿಯಾಗಿವೆ: ಜಯದ್ರಥ, ಕರ್ಣ, ದುರ್ಯೋಧನ, ಉತ್ತರೆ, ಅಭಿಮನ್ಯು, ಅರ್ಜುನ, ಧರ್ಮರಾಯ, ಗಾಂಧಾರಿ, ಶಕುನಿ, ಭೀಮ. ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರು ಈ ರೀತಿಯಾಗಿವೆ, ಮತ್ತೊಮ್ಮೆ ಗಮನಿಸಿ: ಜಯದ್ರಥ, ದುರ್ಯೋಧನ, ಅರ್ಜುನ, ಕರ್ಣ, ಅಭಿಮನ್ಯು, ಭೀಮ, ಶಕುನಿ, ಗಾಂಧಾರಿ, ಉತ್ತರೆ, ಧರ್ಮರಾಯ. ಬಳಕೆ ಚಟುವಟಿಕೆ. ಮುಖ್ಯ ಪ್ರಶ್ನೆ 1, ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ 2, ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ. ಮಾದರಿ: ಲವಕುಶ. ರಾಮ ಸೀತೆಯರ ಅವಳಿ ಮಕ್ಕಳು. ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು. ಮಾದರಿಯಂತೆ ಇವುಗಳನ್ನು ವಿವರಿಸಿ. 1, ಏಕಲವ್ಯ. ಕಾಡಿನ ಬೇಡರ ಕುಲದ ಹದಿಹರೆಯದ ತರುಣ. ದ್ರೋಣರ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ವಿದ್ಯೆಯ ಕೌಶಲ್ಯ ಬೆಳೆಸಿಕೊಂಡ. ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ನೀಡಿದ ವೀರ ಬಾಲಕ. 2, ಪ್ರಹ್ಲಾದ. ಹಿರಣ್ಯಕಶಿಪು ಮತ್ತು ಕಯಾಧುವಿನ ಮಗ. ತಂದೆಯೊಂದಿಗೆ ದೇವರ ಕುರಿತು ವಾದ ವಿವಾದ ಮಾಡಿದ ಹರಿಭಕ್ತ. ಶ್ರೀ ನರಸಿಂಹಸ್ವಾಮಿ ಅವತಾರಕ್ಕೆ ಕಾರಣವಾದ ಬಾಲಕ. 3, ಬಬ್ರುವಾಹನ. ಇವನು ಮಧ್ಯಮ ಪಾಂಡವ ಅರ್ಜುನನ ಮಗ. ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಗರ್ಭ ಸಂಜಾತ. ಅರ್ಜುನನೊಂದಿಗೆ ಹೋರಾಡಿ ಸ್ವಂತ ತಂದೆಯ ವಿರುದ್ಧವೇ ಜಯ ಸಾಧಿಸಿದ ವೀರ ಬಾಲಕ ಬಬ್ರುವಾಹನ. ಮುಖ್ಯ ಪ್ರಶ್ನೆ 3, ಮಕ್ಕಳೇ ಇಲ್ಲಿ ಯೋಚಿಸಿ ಬರೆಯಿರಿ. ಪ್ರಶ್ನೆ 1, ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ? ಉತ್ತರ: ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ. ಏಕೆಂದರೆ ಕುರುಕ್ಷೇತ್ರದ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಹೋರಾಡುತ್ತಾನೆ. ಆಗ ಕೌರವರು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸಿ ಬಿಡುತ್ತಾರೆ. ಆದರೂ ಧೃತಿಗೆಡದ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುತ್ತಾನೆ. ಪ್ರಶ್ನೆ ಸಂಖ್ಯೆ 2, ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ? ಉತ್ತರ: ನಾನು ಧರ್ಮರಾಯನಾಗಿದ್ದರೆ ಯುದ್ಧಕ್ಕೆ ಹೋಗುತ್ತೇನೆ ಎಂದು ಹೇಳಿದ ಅಭಿಮನ್ಯುವನ್ನು ತಡೆದು ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮ ಬರುವವರೆಗೂ ಕಾಯುತ್ತಿದ್ದೆ. ನಂತರ ಚಕ್ರವ್ಯೂಹ ಭೇದಿಸುವ ವಿಚಾರ ತೀರ್ಮಾನಿಸುತ್ತಿದ್ದೆ. ಅವಸರವೇ ಅಪಾಯ ಎಂದು ಅಭಿಮನ್ಯುವಿಗೆ ತಿಳಿಸುತ್ತಿದ್ದೆ. 4ನೇ ತರಗತಿ ಕನ್ನಡ, ಪಾಠ 12, ಪ್ರವಾಸ ಹೋಗೋಣ. ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ: ಮಕ್ಕಳೆಲ್ಲರೂ ಶ್ರಾವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಉತ್ತರ ಮತ್ತೊಮ್ಮೆ: ಮಕ್ಕಳೆಲ್ಲರೂ ಶ್ರಾವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಪ್ರಶ್ನೆ 2, ಪ್ಲಾಟ್ಫಾರಂ ಎಂದರೇನು? ಉತ್ತರ: ಪ್ಲಾಟ್ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ಮತ್ತೊಮ್ಮೆ: ಪ್ಲಾಟ್ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ಪ್ರಶ್ನೆ 3, ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ: ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು. ಉತ್ತರ: ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು. ಪ್ರಶ್ನೆ 4, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ಉತ್ತರ: ರೈಲು ಚುಕುಬುಕು ಚುಕುಬುಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. ಉತ್ತರ: ರೈಲು ಚುಕುಬುಕು ಚುಕುಬುಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. ಮುಖ್ಯ ಪ್ರಶ್ನೆ 2,
2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ. ಬೆಳಗೋಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುವುದರಿಂದ ಬೆಳಗೋಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಉತ್ತರ ಮತ್ತೊಮ್ಮೆ. ಬೆಳಗೋಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುವುದರಿಂದ ಬೆಳಗೋಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಪ್ರಶ್ನೆ 2. ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ. ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ. ಉತ್ತರ. ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ನಿಮ್ಮದು ಯಾವುದು ಮಕ್ಕಳೇ? ಯಾರು ಈ ಮಾತನ್ನು ಕೆನಡಿಯು ಹೇಳಿದರು? ಯಾರಿಗೆ? ಮಕ್ಕಳಿಗೆ ಹೇಳಿದರು. 2. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಈ ಮಾತನ್ನು ಮಕ್ಕಳು ಹೇಳಿದರು? ಯಾರಿಗೆ? ಮಧುಗೆ ಹೇಳಿದರು. 3. ಅದೋ ರೈಲು ಬಂದೇ ಬಿಟ್ಟಿತು. ಯಾರು ಈ ಮಾತನ್ನು ಕಾರ್ತಿಕ್ ಹೇಳಿದನು? ಯಾರಿಗೆ? ಮಕ್ಕಳಿಗೆ ಹೇಳಿದನು. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಸರಿಯಾದ ಪದಗಳನ್ನು ಆರಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ. ಆಯ್ಕೆಗಳು: ಪ್ರಯಾಣಕ್ಕೆ, ಪ್ರವಾಸಕ್ಕೆ, ಕೆಲಸಕ್ಕೆ, ಸ್ಥಳಗಳಿಗೆ. ಸರಿಯಾದ ಆಯ್ಕೆ 2. ಪ್ರವಾಸಕ್ಕೆ. 2. ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ. ಆಯ್ಕೆಗಳು: ಬಸ್ಸು, ರೈಲು, ವಿಮಾನ, ದೋಣಿ. ಸರಿಯಾದ ಉತ್ತರ 2. ರೈಲು. 3. ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಭಾವನೆಯು ಎದ್ದು ಕಾಣುತ್ತದೆ. ಆಯ್ಕೆಗಳು: ಕ್ರೂರತೆ, ಶಾಂತತೆ, ವಿದಾಯತೆ, ಗಂಭೀರತೆ. ಸರಿಯಾದ ಆಯ್ಕೆ 2. ಶಾಂತತೆ. ಮುಖ್ಯ ಪ್ರಶ್ನೆ 5. ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಹಂಪಿ ಕಲ್ಲಿನ ರಥ. 2. ಶ್ರಾವಣ ಬೆಳಗೋಳ ಗೊಮ್ಮಟೇಶ್ವರ ವಿಗ್ರಹ. 3. ವಿಜಯಪುರ ಗೋಲ್ ಗುಂಬಜ್. 4. ಬೆಂಗಳೂರು ವಿಧಾನಸೌಧ. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ. ಮಾದರಿ: ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಇದಕ್ಕೆ ಸರಿಹೊಂದುವ ಪ್ರಶ್ನೆ: ವಿಧಾನಸೌಧ ಯಾವ ಊರಿನಲ್ಲಿದೆ? 1. ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ಇದಕ್ಕೆ ಸರಿಹೊಂದುವ ಪ್ರಶ್ನೆ ಈ ರೀತಿಯಾಗಿದೆ: ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು? 2. ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ಸರಿಹೊಂದುವ ಪ್ರಶ್ನೆ: ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ? 3. ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಇದಕ್ಕೆ ಸರಿಹೊಂದುವ ಪ್ರಶ್ನೆ ಈ ರೀತಿಯಾಗಿದೆ: ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ? ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. 1. ಪ್ರವಾಸ: ನಮ್ಮ ಶಾಲೆಯಲ್ಲಿ ಮೈಸೂರಿಗೆ ಪ್ರವಾಸ ಕರೆದುಕೊಂಡು ಹೋಗಿದ್ದರು. 2. ಸಂಭಾಷಣೆ: ನಾನು ಸ್ನೇಹಿತರೊಂದಿಗೆ ಸಂಭಾಷಣೆ ಮಾಡುತ್ತೇನೆ. 3. ಅದ್ಭುತ: ಹಂಪಿಯು ಒಂದು ಅದ್ಭುತವಾದ ಪ್ರವಾಸಿ ತಾಣ. ನಮಸ್ಕರಿಸು: ನಾನು ನಿತ್ಯ ದೇವರಿಗೆ ನಮಸ್ಕರಿಸುತ್ತೇನೆ. ಮುಖ್ಯ ಪ್ರಶ್ನೆ 3. ಮಕ್ಕಳೇ, ಇಲ್ಲಿ ಸ್ವೀಕೃತ ಪದಗಳ ರೂಪ ಗಮನಿಸಿ. ಪದಗಳು: ಪ್ಲೇಟ್, ಕ್ಲರ್ಕ್, ಲಗೇಜ್ ರೂಮ್, ಕಂಪ್ಯೂಟರ್, ರೈಲ್, ಡಾಕ್ಟರ್, ಕ್ಲಾಸ್, ಸ್ಕ್ರೂ, ಫೋಟೋ, ಸ್ಕೂಲ್, ಡ್ರೆಸ್, ಕಂಡಕ್ಟರ್, ಪ್ಲಾಟ್ಫಾರಂ, ಟಿಕೆಟ್ ಕೌಂಟರ್, ಬ್ಯಾಗ್, ಪೊಲೀಸ್, ಇಂಜಿನಿಯರ್, ಡ್ರೈವರ್. ಪ್ರಶ್ನೆ 4. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ಕೇಳು: ಕೇಳಿಯಾನು ಕೇಳಿಯಾರು. ಅದೇ ರೀತಿ ಏಳು: ಏಳಿಯಾನು ಏಳಿಯಾರು. ಹೋಗು: ಹೋಗಿಯಾನು ಹೋಗಿಯಾರು. ಬೇಡು: ಬೇಡಿಯಾನು ಬೇಡಿಯಾರು. ಮಾಡು: ಮಾಡಿಯಾನು ಮಾಡಿಯಾರು. ಮುಖ್ಯ ಪ್ರಶ್ನೆ 5. ಮಾದರಿಯಂತೆ ಪದಬಳ್ಳಿ ರಚಿಸಿ. ಮಾದರಿ ಪದಬಳ್ಳಿ ಈ ರೀತಿಯಾಗಿದೆ: ಮರ, ಕೊನೆ ಅಕ್ಷರ ರ ಅಕ್ಷರದಿಂದ ರಸ, ಸ ಅಕ್ಷರದಿಂದ ಸರ, ರ ಅಕ್ಷರದಿಂದ ರಥ ಎಂಬ ಪದಬಳ್ಳಿಯನ್ನು ರಚಿಸಲಾಗಿದೆ. ಅದೇ ರೀತಿ ಮಕ್ಕಳೇ, ನೀವು ಪದಬಳ್ಳಿಯನ್ನು ರಚಿಸಿ. ಜನಕ, ಕನಕ, ಕಳಶ, ಸರತಿ.
ವನಜ, ಜಲಜ, ಜನಕ, ಕಮಲ. ಭವನ, ನಯನ, ನಮನ, ನಗರ. ಬಳಕೆ ಚಟುವಟಿಕೆ. ಪ್ರಶ್ನೆ 1. ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂಗಳೂರು, ಶೃಂಗೇರಿ, ಹೊರನಾಡು, ಮಡಿಕೇರಿ, ಆಗುಂಬೆ, ಮುರುಡೇಶ್ವರ, ಶ್ರವಣಬೆಳಗೊಳ, ಮೈಸೂರು ಇವು ನಾವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳು. ಪ್ರಶ್ನೆ 2. ಮಕ್ಕಳೇ, ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿಕೊಳ್ಳಿ. 3. ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. ಚಿತ್ರ ಈ ರೀತಿಯಾಗಿದೆ. ವೈದ್ಯ: ನಿನಗೆ ಏನು ತೊಂದರೆ ಆಗಿದೆ? ರೋಗಿ: ವಿಪರೀತ ಜ್ವರ, ಕೆಮ್ಮು, ನೆಗಡಿ ಬಂದಿದೆ. ವೈದ್ಯ: ಎಷ್ಟು ದಿನಗಳಿಂದ? ರೋಗಿ: 3-4 ದಿನಗಳಿಂದ ಸರ್. ವೈದ್ಯ: ಹಾಗಾದರೆ ಇಂಜೆಕ್ಷನ್ ಮಾತ್ರೆ ಕೊಡುತ್ತೇನೆ. ರೋಗಿ: ಸರಿ ಡಾಕ್ಟರ್, ಕೊಡಿ. ವೈದ್ಯ: ನೀವು ಕಾಯಿಸಿ ಆರಿಸಿದ ನೀರು ಹಾಗೂ ಪೌಷ್ಟಿಕ ಆಹಾರ ಸೇವಿಸಿ. ರೋಗಿ: ಧನ್ಯವಾದಗಳು ಸರ್. ಚಿತ್ರ 2. ಗಮನಿಸಿ ಮಕ್ಕಳೇ. ಕಂಡಕ್ಟರ್: ಟಿಕೆಟ್ ಟಿಕೆಟ್ ಟಿಕೆಟ್. ಪ್ರಯಾಣಿಕ: ಒಂದು ಟಿಕೆಟ್ ಕೊಡಿ. ಕಂಡಕ್ಟರ್: ಎಲ್ಲಿಂದ ಎಲ್ಲಿಗೆ? ಪ್ರಯಾಣಿಕ: ಬೆಂಗಳೂರಿಂದ ಮೈಸೂರಿಗೆ. ಕಂಡಕ್ಟರ್: 150 ರು ಕೊಡಿ. ಪ್ರಯಾಣಿಕ: ತೆಗೆದುಕೊಳ್ಳಿ, ಟಿಕೆಟ್ ಕೊಡಿ. ಪ್ರಶ್ನೆ 4. ಯಾರು ಯಾವ ಮಾತನ್ನು ಹೇಳಿರಬಹುದು? ಗೆರೆ ಎಳೆದು ಹೊಂದಿಸು. ಗಮನಿಸಿ ಮಕ್ಕಳೇ. ಗೆರೆ ಎಳೆದು ಹೊಂದಿಸಲಾಗಿದೆ. 1. ಶಿಕ್ಷಕ: ಈ ಪಾಠವನ್ನು ಓದಿಕೊಂಡು ಬನ್ನಿ. 2. ದರ್ಜಿ ಅಂದರೆ ಟೈಲರ್: ನಿನಗೆ ಅಂಗಿ ಹೊಲಿಯಲು 2 ಮೀಟರ್ ಬಟ್ಟೆ ಬೇಕು. 3. ರೈತ: ಹೊಲಕ್ಕೆ ಮಧ್ಯಾಹ್ನ ಬುತ್ತಿ ತಾ. 4. ವೈದ್ಯೆ: ನಿನಗೆ ಎಷ್ಟು ದಿನಗಳಿಂದ ಜ್ವರವಿದೆ? 5. ಹೂವಾಡ ಕಿತ್ತಿ: ಮಾರಿಗೆ 10 ರೂಪಾಯಿ ಎಂಬ ಮಾತುಗಳನ್ನು ಹೇಳಿರುತ್ತಾರೆ. ಪ್ರಶ್ನೆ 5. ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ, ಇದರಲ್ಲಿ ಹಾಡು, ಪದ, ಹೆಸರು ಇತ್ಯಾದಿಗಳನ್ನು ಸೇರಿಸಿಕೊಂಡು ಆಟ ಆಡಿ ಮಕ್ಕಳೇ.